ಇದು ನೋಡ್ರಿ, ತೆಂಗಿನ ಮರ ಹತ್ತೋ ಸಾಧನ ಇದೆ. ಒಂದು 3800 ರೂಪಾಯಿ ಕೊಟ್ಟು ತೊಗೊಂಡಿರೋದು. ತೆಂಗಿನ ಮರ ನಮ್ಮದು ಒಂದು 6-8 ತೆಂಗಿನ ಮರ ಇದೆ. ನಾನೇ ಹತ್ತಿ ತೆಂಗಿನಕಾಯಿ ತೆಗೆಯೋದು ಎಲ್ಲ ಮಾಡ್ತೀನಿ. ಮೊದಲು ತೆಂಗಿನ ಮರ ಹತ್ತಕ್ಕೆ ಜನ ಕರಿತಾ ಇದ್ದೆ, ಮತ್ತು ಯಾಕೋ ನೋಡೋಣ ಹತ್ತಕ್ಕಾಗುತ್ತಾ ಅಂತ ಒಂದು ಪ್ರಯತ್ನ ಮಾಡಿ ತಂದಿರೋದು. ನಮ್ಮ ತೋಟ ತೆಂಗಿನ ಮರ ಎಲ್ಲ ನಾನೇ ಹತ್ತೀನಿ. ಇದು ನೋಡಿ, ಇದು ಇಷ್ಟು ಎತ್ತರ ತೆಂಗಿನ ಮರ ಹತ್ತಿ ಕಾಯಿ ತೆಗೆದು ಇಳಿದೆ. ಇದು ಸುಳಿ ಏನಾರು ಪ್ರಾಬ್ಲಮ್ ಆಗಿರುತ್ತೆ, ಏನಾರು ಇರುತ್ತಲ್ಲ. ಹೆಂಗಿದ್ರು ನಮಗೂ 2 ಕೈ ಕಾಲು, ಕೆಲಸದವರಿಗೂ 2 ಕೈ ಕಾಲು ಇರೋದಲ್ಲ. ಮತ್ತಿನ್ನೇನು, ಒಂದಷ್ಟು ಮಾಡಬೇಕು. ಕೆಲಸ ಮಾಡ್ತಾ ಮಾಡ್ತಾ ನಮ್ಗೆ ಧೈರ್ಯ ಬರುತ್ತೆ ಅನ್ನೋದು ನನ್ನ ತೀರ್ಮಾನ. ಹಾಗಾಗಿ ತಗೊಂಡು ಹತ್ತಿ ಮರ ಎಲ್ಲ ಕ್ಲೀನ್ ಮಾಡೋದು ನೋಡಿದೆ. ಇದು ಮೊದಲು ಸುಳಿ ಕೊಳೆ ಇತ್ತು ಈ ಮರ, ಅದನ್ನೆಲ್ಲ ಹತ್ತಿ ಸರಿ ಮಾಡಬೇಕು. ಕೆಲಸದವ್ರನ್ನ ಕಾದು ಕೂತ್ಕೊಂಡ್ರೆ ಮರ ಸತ್ತೋಗುತ್ತೆ ಅಷ್ಟೇ. ಕೆಲವು ಕಡೆ ನೋಡ್ತೀನಿ ಅಡಿಕೆ ಮರ ಹತ್ತೋದು, ಹುಡುಗಿರು ಹೆಂಗಸರು ಕೂಡ ಅಡಿಕೆ ಮರ ಹತ್ಕೊಂಡು ಸ್ಪ್ರೇ ಮಾಡ್ತಾರಂತೆ. ಅಂಥದ್ರಲ್ಲಿ ನಾವು ಯಾಕೆ ಕಲಿಬಾರ್ದು, ತಗೊಂಡು ಸ್ವಾವಲಂಬನೆ ಆಗಬಾರ್ದು ಅಂತ ನಾನು ನೋಡೋದು. ಏನಿಲ್ಲ, ನಮ್ಮ ತೋಟದ ಕೆಲಸ ನಾವು ಮಾಡ್ಕೊಳ್ಳೋದು ಅಷ್ಟೇ. ಮತ್ತೇನು ಹೊರಗಡೆ ಇನ್ನೊಬ್ರು ತೋಟಕ್ಕೆಲ್ಲ ಮರ ಹತ್ತಲಿಕ್ಕೆಲ್ಲ ನಾನು ಹೋಗಲ್ಲ. ಹೀಗಿದ್ದಾಗ ತೆಂಗಿನಕಾಯಿ ಅದಾಗಿ ಬಿದ್ದಿರೋದು, ಬಿದ್ದ ತಕ್ಷಣ ಹಂದಿ ಬಂದು ತಿನ್ಕೊಂಡು ಹೋಗೋದು, ಈ ಥರ ಎಲ್ಲ ಸಮಸ್ಯೆ ಇರೋಲ್ಲ. ರೈತರು ಅಂದಮೇಲೆ ಏನು ಕಾರ್ ತೊಗೊಂಡು ಪೇಟೆ ಸುತ್ತಬೇಕು ಅಂತೇನಿಲ್ಲ. ತೋಟದಲ್ಲಿ ಕೆಲಸ, ನಮ್ಮ ತೋಟದ ಕೆಲಸ ನಾವು ಮಾಡ್ತಾ ಇರಬೇಕು. ಅದಕ್ಕೂ ಕಲ್ತ್ಕೊಳ್ಬೇಕು. ಬರೇ ಲೇಬರ್ಸೇ ತೋಟದ ಕೆಲಸ ಎಲ್ಲ ಮಾಡಬೇಕು ಅಂದ್ಕೊಂಡ್ರೆ ಊರು ತುಂಬ ಹೋಗ್ಕೊಂಡು ಕೃಷಿಲಿ ಉತ್ಪತ್ತಿ ಇಲ್ಲ, ಲಾಭ ಇಲ್ಲ, ಮತ್ತೊಂದು ಇನ್ನೊಂದು ಊರು ತುಂಬ ಕೃಷಿಗೆ ರೈತರನ್ನ ಬೈಕೊಳ್ತಾ ಕೃಷಿ ಬದುಕನ್ನು ಬೈಕೊಳ್ತಾ ಕೃಷಿ ಮಾಡೋರೆಲ್ಲ ಹೀಗೆ ಅಂತ ಸಾರಿ ಊರು ತುಂಬ ಆಗಿರುತ್ತೆ. ಹಂಗೆ ಮಾಡೋದು ಬೇಡ. ಸ್ವತಃ ಕೆಲಸ ಮಾಡೋದು ಕಲಿಯೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.